ಏನ್ ಯೋಚನೆ ಮಾಡ್ಬೇಡ, ನಾನು ನಿನ್ ಫ್ರೆಂಡ್ ಆಗಿ ಇಟ್ಕೊಂಡು ಅಷ್ಟು ಹೆಲ್ಪ್ ಮಾಡಕ್ಕಾಲ್ವಾ? ನಾನು ಇದೀನಿ ಬಾಗುರು. ಅಲ್ಲ ಎಲ್ಲಿಂತ ಎಕ್ಸ್ಕ್ಯೂಸ್ ಮೀ, ಎಸ್, ಇಲ್ಲಿ MBA ಎಂಟ್ರೆನ್ಸ್ ಎಕ್ಸಾಮ್ಗೆ ಆಲ್ ಟಿಕೆಟ್ ಎಲ್ಲಿ ಕೊಡ್ತಾರೆ? ವಾಟರ್ ಸಪ್ಲೈ ಬೋರ್ಡ್ ಇಲ್ವಾ? ಹಾ, ಅಲ್ಲಿ ಕೊಡ್ತಾರೆ ನೋಡಿ. ನೀ ಸ್ವಲ್ಪ ಇರ್ತೀಯಾ? ಅಲ್ಲ ಅದ್ ಎಲ್ಲಿಂತ ಗೊತ್ತಿಲ್ಲ, ಅದಕ್ಕೆ ನಾವು. ಇನ್ನೇನ್ ಸರ್, ಕಾಲೇಜ್ ಬಂದ್ಬಿಟ್ಟು ಹಾಲ್ ಟಿಕೆಟ್ ಆಫೀಸಲ್ಲಿ ಅಂತ ಕೇಳ್ತಿರಲ್ಲ, ಇನ್ನೆಲ್ಲಿ ಸಿಗತ್ತೆ? ಕಾಲೇಜ್ ಆಫೀಸಲ್ಲಿ ಸಿಗತ್ತೆ. ಇಲ್ಲ ಅದನ್ನೇ ಕೇಳಕ್ ಬಂದಿ ನಾವು. ಆಫೀಸ್ ಎಲ್ಲಿಂತಾನೆ ಕೇಳ್ತಾರ ನಾವು. ಸ್ಟ್ರೇಟ್ ಹೋಗಿ ಲೆಫ್ಟ್ ಟರ್ನ್ ಆಗಿ ಅಲ್ಲೇ ಇದೆ. ಸ್ಟ್ರೈಟಾ? ಹಾ. ಏನ್ ಗುರು ಇಷ್ಟೊಂದು ರಶು? ಇಲ್ಲೇನ್ ಬರೀ ಆಲ್ ಟಿಕೆಟ್ ಕೊಡ್ತಾವ್ರೋ ಇಲ್ಲ ಊಟನು ಹಾಕ್ತಾವ್ರೋ? ಮುಚ್ಕೊಂಡಿರ್ತೀಯ? ದಾರಿ ಹುಡ್ಕೋ. ಗುರು, ಬಿಟ್ಟಿ ಊಟ ಹಾಕೋ ಧರ್ಮಸ್ಥಳದಲ್ಲೇ ಇಷ್ಟು ರಶ್ ಇರಲ್ಲ, ಇನ್ ಸಿಕ್ದಿರೋ ಕೆಲ್ಸಕ್ಕೆ ಎಕ್ಸಾಮ್ ಬರೆಯೋದಕ್ಕೆ ಇಷ್ಟು ರಶ್? ಬೇರೆ ದಾರಿ ಇಲ್ವೇ? ಬಾ ನಿನ್ನ. ಏನಾಯ್ತು ಪ್ರಕಾಶ? ಏನಾಯ್ತು ಪ್ರಕಾಶ? ಏನಾಯ್ತು? ಎಕ್ಸ್ಕ್ಯೂಸ್ ಮಿ ಪ್ಲೀಸ್, ಸ್ವಲ್ಪ ನೋಡಿ ಹೆಲ್ಪ್ ಮಾಡಿ ಪ್ಲೀಸ್. ಪ್ರಕಾಶ್, ಪ್ರಕಾಶ್ ಏನಾಯ್ತು? ಏನಾಯ್ತು ಪ್ರಕಾಶ? ವಾಚ್ಮನ್ ಕೀ ಕೊಡ್ರಿ. ಏನಾಯ್ತು ಪ್ರಕಾಶ್? ಏನಾಯ್ತು? ಎಕ್ಸ್ಕ್ಯೂಸ್ ಮಿ, ದಯವಿಟ್ಟು ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಏನ್ ನಡೀತಿದೆ ಅಲ್ಲಿ? ಯಾರಿಗೋ ಫಿಟ್ಸ್ ಬಂದ್ಬಿಟ್ಟಿದೆ ಅಷ್ಟೇ. ಓ ಪಾಪ. ಐಡಿ ಕಾರ್ಡು. ಇಟ್ಸ್ ಆಲ್ ರೈಟ್. ಎಕ್ಸ್ಕ್ಯೂಸ್ ಮಿ, ಎಕ್ಸ್ಕ್ಯೂಸ್ ಮಿ. ಪ್ರಕಾಶ, ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಫ್ರೆಂಡ್ಸ್. ಕೀ ಯಾರ್ದಪ್ಪ? ಚೆನ್ನಾಗಿರಪ್ಪ ಅಪ್ಪ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಹೋಗಿ 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 ಹೋಗಿ. ಹೆಂಗೋ ಐಡಿಯಾ ಬಂತ ನಿಮಗೆ? ಸೆಂಟ್ರಲ್ ಹೌಸ್ಫುಲ್ ಇದ್ದಾಗ ಇನ್ನೊಂದು ಟಿಕೆಟ್ ತಗೊಂತ ಇದ್ದಿದ್ದು ಕೆಲಸ ಆಯ್ತಲ್ಲಪ್ಪ. ಅಯ್ಯ ಗಣೇಶ, ನಿನ್ನಲ್ಲೊಂದು ಬೇಡಿಕೆ. MBA ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೀನಿ, ಚೆನ್ನಾಗಿ ಓದಿಲ್ಲ ಪಾಸ್ ಮಾಡು ಅಂತ ನಾನು ನಿನ್ನ ಕೇಳೋಲ್ಲ. ಪಾಸ್ ಆದ್ರೆ ಬಂದು ಲಂಚ ಕೊಡೋ ಕ್ಯಾರೆಕ್ಟ್ರು ನಂದಲ್ಲ. ನಾನು ಕೇಳದಿಷ್ಟೇ, ಬರ್ದಿರೋ ಎಕ್ಸಾಮ್ ಪೇಪರ್ನ ಕರೆಕ್ಟ್ ಮಾಡಕ್ ಬರೋ ಆ ವ್ಯಕ್ತಿ ಒಳ್ಳೆ ಮನುಷ್ಯನಾಗಿದ್ದು, ಮನೇಲಿ ಹೆಂಡತಿ ಜೊತೆ ಗಲಾಟೆ ಮಾಡದೆ ಒಳ್ಳೆ ಮೂಡಲ್ ಬಂದು ನನ್ನ ಪೇಪರ್ ಕರೆಕ್ಟ್ ಮಾಡ್ಬಿಟ್ರೆ ಸಾಕ್ತಾನೆ. ನೆಮ್ಮದಿಗಿರ್ತೀನಿ ನಾನು. ನಮಗೆ ಯಾಕೆ ನಕ್ಕಿದ್ರಿ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ನಿಮ್ ಪೇಪರ್ ಕರೆಕ್ಷನ್ ಮಾಡೋ ಒಳ್ಳೆ ವ್ಯಕ್ತಿನ ಈ ಗಣೇಶ ಹ್ಯಾಕ್ ಕಳ್ಸೋಕ್ ಸಾಧ್ಯ? ಮೇಡಮ್, ಹೀಗ್ ಕೇಳ್ತಾ ಇದೀನಿ ಅಂತ ತಪ್ಪು ತಿಳ್ಕೊಂಬೇಡಿ. ತಮ್ಮ ನೋಡ್ತಾ ಇದ್ರೆ ತುಂಬಾ ದಿವಸದಿಂದ ಮಕ್ಕಳಾಗ್ಲಿ ಅಂತ ಈ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡಂಗ್ ಕಾಣ್ತಾ ಇದ್ದೀರಾ. ಬ್ರಹ್ಮಚರ್ಯದ ಗಣೇಶನೇ ನಿಮ್ ಹರಕೆ ಪೂರೈಸ್ತಾನೆ ಅಂದ್ಮೇಲೆ ನಮ್ದು ಯಾರು ಮಹಾಬಿಡಿ, ನೀವು ಕೈ ಮುಗಿರಿ. ಓಕೆ ಗಣೇಶ, ಓಕೆ. ನೀವೀಗ ಗಂಟೆ ಹೊಡೆದಿದ್ದು ದೇವ್ರಿಗೆ ಕೇಳಿಸ್ಲಿ ಅಂತಾನೋ ಅಥವಾ ದೇವಲೋಕ ಕೇಳಿಸ್ಲಿ ಅಂತಾನೋ? ಇಬ್ರಿಗೂ 2 in 1. ಗಂಟೆನ ಭಕ್ತಿಯಿಂದ ಹೊಡಿಬೇಕು ರೀ, ಭಯ ಹುಟ್ಟಿಸ್ಬಾರ್ದು. ಈ ಶಬ್ದಕ್ಕೆ ನೀವೇನ್ ಕೇಳಿದ್ರಿ ಅಂತ ಆ ಗಣೇಶನೇ ಮರ್ತೋಗಿರ್ತಾನೆ, ಮತ್ತೆ ಜ್ಞಾಪಿಸಿ. ಓಕೆ ಕಣೆ, ನಾಳೆ ಈವ್ನಿಂಗ್ ಮತ್ತೆ ಸಿಗ್ತೀನಿ. ಇದೇನು ದೇವ್ರನ್ನ ಬಿಟ್ಟು ನನ್ನ ಹಿಂದೆ ಬರ್ತಾ ಇದ್ದೀರಾ? ಅದೇ ಹಿಂದೆ ತಿರುಗಿ ನೋಡಿದ್ರಲ್ಲ, ಅದಕ್ಕೆ ಮಾತಾಡ್ಸೋಣ. ಓಹೋ, ಯಾಕೆ ಅಂದ್ರೆ ನಾನ್ ಚೆನ್ನಾಗಿದ್ದೀನಿ. ನಾನ್ ಚೆನ್ನಾಗಿ ಮಾತಾಡ್ತೀನಿ, ನನ್ ಕಣ್ ಚೆನ್ನಾಗಿದೆ, ನಾನ್ ನಕ್ರೆ ಚೆನ್ನಾಗಿ ಕಾಣಿಸ್ತೀನಿ ಅಲ್ಲ? ಕರೆಕ್ಟ್ ಆಗಿ ಹೇಳ್ತೀರಲ್ರಿ ನೀವು. ಇದೆಲ್ಲ ನಂಗೆ ಗೊತ್ತು ರೀ. ಯಾರಾದ್ರೂ ಹೇಳಿರ್ಬೇಕಲ್ಲ. 20 ವರ್ಷದಿಂದ ನನ್ನ ನಾನ್ ಕನ್ನಡಿ ನೋಡ್ಕೊತಾ ಇದ್ದೀನಿ. ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ 1983 ಅಂತ ಹೇಳಿ, ಕರೆಕ್ಟಾ? ಪರವಾಗಿಲ್ವೇ? ಅದೇ ಆಗ್ರಿ. ಲೆಕ್ಕದಲ್ಲಿ ಫೇಲ್ ಆದವರೆಲ್ಲ ಹುಡುಗಿರ್ ಜೊತೆಲಿದ್ದಾಗ ಇಂಟೆಲಿಜೆಂಟ್ ಆಗಿರ್ತಾರೆ. ಏನ್ ಹುಡುಗರು ಮಾತ್ರನ? ಹುಡುಗರೇನ್ ಕಮ್ಮಿನಾ ನೀವು? ಹುಡುಗರು ಹಿಂದೆ ಬರ್ತಾ ಇದಾರಂತ ಗೊತ್ತಾದ ತಕ್ಷಣ ನಡೆಯೋ ಸ್ಟೈಲು, ಮಾತಾಡೋ ರೀತಿ ಎಲ್ಲ ಚೇಂಜ್ ಆಗ್ಬಿಡುತ್ತಲ್ಲ. ಅಂದ್ರೆ ನೀವು ದೇವಸ್ಥಾನಕ್ ಬರೋದು ಪೂಜೆಗಲ್ಲ, ಹುಡುಗಿರ್ ನೋಡೋಕೆ. ಏನ್ ಹುಡುಗಿಯವ್ರೇನ್ ಕಮ್ಮಿನಾ? ನಿಮ್ ಪಾಡಿ ನೀವು ಭಕ್ತಿಯಲ್ಲಿ ಇದ್ರೆ ಹುಡುಗರು ಫಾಲೋ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ? ಹೇಳಿ, ಕರೆಕ್ಟ್ ತಾನೇ ಹೇಳ್ತಾ ಇದೀನಿ.
ಅಷ್ಟೊಂದು ಭಕ್ತಿ ಇದ್ರೆ ಮನೇಲೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಯಾಕೆ ಬರ್ತೀರಾ? ದೇವ್ರೆಲ್ಲ ಕಡೆ ಇದಾನಲ್ಲ. ನೀವ್ ತುಂಬಾ ಚಾಲು ರೀ. ಥ್ಯಾಂಕ್ ಯು. ನೋಡಿ ರೂಪಾ ಅವರೇ, ನಾನ್ ಹೇಳೋದು ಇಷ್ಟೇ, ಸಮಾಜದಲ್ಲಿ ನಮ್ ನನ್ನ ಹೆಸರು ರೂಪಾ ಅಲ್ಲ. ಇರ್ಲಿ ಬಿಡಿ, ಏನಂತೀಗ ನೋಡಕ್ ಚೆನ್ನಾಗಿದ್ದೀರಲ್ಲ ಅದಕ್ಕೆ ರೂಪಾ ಅಂತ ಕರೆದೆ. ಇಷ್ಟ ಬಂದ ಕರಿಬೇಡಿ. ನಮ್ ತಂದೆ ತಾಯಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾಮಕರಣ ಮಾಡಿದ್ದಾರೆ. ಓ, ಒಂದ್ ಕೆಲ್ಸ ಮಾಡಿ, ಹಾಗಾದ್ರೆ ನಿಮ್ ತಂದೆ ತಾಯಿ ಏನ್ ಹೆಸರಿಟ್ಟಿದಾರ ಅದನ್ನೇ ಹೇಳ್ಬಿಡಿ, ಅದನ್ನೇ ಕರಿತೀನಿ. ಹೇಗೆ? ಫಾತಿಮಾ. ಗೋಕುಲ್ ಅಷ್ಟಮಿಗೂ ಇಮಾಮ್ ಸಾಹೇಬ್ರಿಗೂ ಏನ್ ಸಂಬಂಧ? ಫಾತಿಮಾ ಅವರೇ, ಫಾತಿಮಾ ಅವರೇ, ಫಾತಿಮಾ ಅವರೇ, ಹಾಯ್. ನಾನು ದೇವಸ್ಥಾನದಲ್ಲಿ ಸಿಕ್ಕಿದ್ನಲ್ಲ. ನೀವ್ಯಾಕ್ರಿ ಇಲ್ಲಿಗೆ ಬರಕ್ ಹೋದ್ರಿ? ಫಾತಿಮಾಗಿರೋ ನೀವೇ ನಮ್ ಗಣೇಶ್ ನೋಡಕ್ ಬರ್ಬೇಕಾದ್ರೆ ಪಾರ್ಥ ಆಗಿ ನಾನು ಅಲ್ಲ ನೋಡಿದ್ರು ತಪ್ಪೇನಿದೆ ಹೇಳಿ? ಅಲ್ಲ, ತಪ್ಪೇನಿದ್ರೆ ಹೇಳಿ, ಇಲ್ಲ ತಾನೆ? ನೋಡಿ, ನಾನ್ ನಂಬೋದು ಇಷ್ಟೇನೆ, ನಮಗೆ ಜಾತಿ ಗೀತಿ ಭೇದ ಭಾವ ನಮಗೆ ಯಾವ್ದೂ ಇಲ್ಲ, ನಮ್ಗೆಲ್ಲಾ ದೇವರು ಒಂದೇನೆ. ಹೇಗಂತೀರಾ ಕೇಳಿ. ರಂಜಾನ್ ಅಲ್ಲಿ ರಾಮ್ ಇದ್ದಾನೆ, ದಿವಾಲಿಯಲ್ಲಿ ಅಲಿ ಇದ್ದಾನೆ, ಹಾಗಿರ್ಬೇಕು ಯಾಕೆ ಭೇದ ಭಾವ? ಹೇಗಂತೀರಾ? ರಂಜಾನ್ ರಂಜಾನ್, ದಿವಾಲಿ ದಿವಾಲಿ, ಕರೆಕ್ಟಾ? ಸಿಂಪಲ್. ಎಕ್ಸ್ಕ್ಯೂಸ್ ಮೀ, ಓಡ್ತಿರಲ್ರಿ? ಇದೇ ಮಾತನ್ನ ಅಯೋಧ್ಯೆಯಲ್ಲಿ ನಿಂತ್ಕೊಂಡು ಹೊಡೆದಾಡೋ ಎರಡು ಗುಂಪಿನ ಮಧ್ಯೆ ಹೇಳಿದಿದ್ರೆ ಸೂರ್ಯ ರಕ್ತನಾದ್ರೂ ನಿಂತಿರೋದು. ನಿಮ್ಗೆ ಹೇಳಿದ್ದೀನಲ್ಲ, ನೀವೇ ಹೇಳ್ಬಿಡಿ. ಇದನ್ನ ಒಬ್ಬ ಹಿಂದೂ ಅಥವಾ ಮುಸ್ಲಿಂ ಹತ್ರ ಹೇಳಿದ್ರೆ ಚೆನ್ನಾಗಿರುತ್ತೆ, ಕ್ರಿಶ್ಚಿಯನ್ ಹತ್ರ ಅಲ್ಲ. ಕ್ರಿಶ್ಚಿಯನ್? ಹಲೋ, ಯಾರೀಗ ಕ್ರಿಶ್ಚಿಯನ್ ಇಲ್ಲಿ? ನಾನೇ. ನನ್ನ ಹೆಸರು ಫಾತಿಮಾ ಅಲ್ಲ, ಮತ್ತೆ ಸ್ಟೆಲ್ಲಾ. ಯಾವ್ದೇವ್ರನ್ನು ಬಿಡೋಂಗ್ ಕಾಣಲ್ಲ ನೀವು. ಇಲ್ಲಿ ಯಾಕೆ ಬಂದ್ರಿ? ಇಲ್ಲಿಗೆ ಯಾಕೆ ಬಂದ್ರಿ? ತುಂಬಾ ಒಳ್ಳೆ ಬಟ್ಟೆ ಸಿಗುತ್ತೆ ಇಲ್ಲಿ, ತಗೊಳಕ್ ಬಂದಿದ್ದೀನಿ. ಮತ್ ಚರ್ಚಿಗೆ ಯಾಕೆ ಬರ್ತಾರೆ ಹೇಳಿ? ಪ್ರೇ ಮಾಡಕ್ ತಾನೆ. ಈಶ್ವರ ಎಲ್ಲ ಕೊಡ್ದಿರೋದನ್ನ ಅಟ್ಲೀಸ್ಟ್ ನಿಮ್ ಏಸು ಕೊಡ್ತಾನ ಅಂತ ಕೇಳ್ಕೊಳಕ್ ಬಂದಿದ್ದೀನಿ. ಕೇಳ್ಕೊಡಿ. ಕೇಳ್ಕೊತೀನಿ, ಖಂಡಿತ ಕೇಳ್ಕೊತೀನಿ. ಎಕ್ಸ್ಕ್ಯೂಸ್ ಮೀ. ಓ, ಸಾರಿ. ಎಕ್ಸ್ಕ್ಯೂಸ್ ನಿರ್ಮಲಾ. ಬುಕ್ಸ್ ಕೊಡಿ. ಫಾತಿಮಾ ಸ್ಟೆಲಾಗಿಂತ ನಿಮ್ ಹೆಸರು ಚೆನ್ನಾಗಿದೆ, ನಿರ್ಮಲಾ. ಕ್ಯೂಟ್ ನೇಮ್. ಬುಕ್ ಅಲ್ಲಿದೆ. ಬುಕ್ಸ್ ಕೊಡಿ. ನೆಕ್ಸ್ಟ್ ಟೈಮ್ ನೀವ್ ಯಾಕೆ ಸಿಗ್ತಿರೋದು ಹೇಳಿ, ನಾನು ಆಮೇಲೆ ಕೊಡ್ತೀನಿ. ಓಹೋ, ನನ್ ಟೈಮ್ ಆಗ್ತಿದೆ, ಪ್ಲೀಸ್. ಒಂದ್ ಕೆಲಸ ಮಾಡೋಣ, ಅದನ್ನ ಬಿಟ್ಟಾಕಿ. ಅಟ್ಲೀಸ್ಟ್ ಒಂದು ಅಡ್ರೆಸ್, ಫೋನ್ ನಂಬರ್ ಏನಾರು ಒಂದು ಕೊಡ್ಬೋದಲ್ಲ? ಹೇಳ್ದೇ ಇದ್ರು ತಿಳ್ಕೊಂಡ್ ಬರೋಷ್ಟು ಬುದ್ಧಿವಂತರಲ್ವಾ ನೀವು? ಹುಡ್ಕೊಂಡ್ ಬನ್ನಿ. ಇದು ನನಗೆ ಕಷ್ಟ ಕೊಡ್ಬೇಕು ಅಂತಾನೋ ಅಥವಾ ಬಂದ್ರೆ ಸಂತೋಷ ಆಗುತ್ತೆ ಅಂತ ಹೇಳ್ತಾ ಇದೀರ ನೀವು? ಸದ್ಯಕ್ ಬುಕ್ ಕೊಟ್ರೆ ಉಪಕಾರ ಆಗುತ್ತೆ. ನಾನು ಮಾಡೋದು ಉಪಕಾರನೇ ಅಂದ್ಮೇಲೆ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳಿ. ಹಾಗಾದ್ರೆ ಕೊಡ್ತೀನಿ. ಹಿಂದೂ ಮುಂದೆ ಗೊತ್ತಿಲ್ದವ್ರಿಗೆ ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ಬೇಕು, ಗೊತ್ತಿರೋರ್ಗಲ್ಲ. ಅಂದ್ರೆ ನಥಿಂಗ್. ಥ್ಯಾಂಕ್ಸ್. ಓಕೆ. ಬುಕ್ಸ್ ಪದೇ ಪದೇ ಬಿಟ್ಟೋಗ್ಬೇಡಿ. ನೀನೇನು ಅವಳ ಹಂಗೆ ಹಿಂಗೆ ಅಂತ ಅವಳು ನೆನ್ಸ್ಕೊಂಡು ಆಕಾಶದಲ್ಲಿ ತೇಲಾಡ್ತಾ ಇರ್ತೀಯ. ಅವಳು ಎಲ್ಲಿದ್ದಾಳೆ, ಅವಳು ಏನ್ ಮಾಡ್ತಾ ಅವಳೆ ಹಾಗಂತ ಏನಾದ್ರೂ ಒಂದು ವಿಷಯ ಗೊತ್ತೇನಾ? ನಾವು ಮಾತಾಡು. ಬೆಂಗಳೂರಿನಲ್ಲಿ ಎಷ್ಟು ಕೋಟಿ ಜನ ಇದಾರಪ್ಪ? ಗೊತ್ತಿಲ್ಲ.
ನನಗೂ ಗೊತ್ತಿಲ್ಲ. ಆದ್ರೆ ಅಷ್ಟು ಕೋಟಿ ಜನದಲ್ಲಿ ಅವಳೊಬ್ಬಳಾಗಿರ್ತಾಳೆ ತಾನೆ. ಸಿಕ್ಕಲ್ ಬಿಡು. ಎಲ್ಲೋಗ್ತಾಳೆ? ಬುಕ್ಕಲ್ಲಿ ಲವ್ ಲೆಟರ್ ಇಟ್ಕೊಟ್ಟ ಕಡೆ. ನಿಂಗೆ ಯಾರು ಕೊಟ್ಟಿದ್ದು? ಅಲ್ಲಿ ಹಲೋ, ಹಾಯ್, ಬಂದೆ. ಸಾರಿ. ಹಾಯ್, ನಿಮ್ಮ ನೋಡು ಒಂದ್ ವಾರ ಆಯ್ತಲ್ರಿ. ಆದ್ರೆ ಕೂತ್ರೆ ನಿಂತ್ರೆ ಮಲಗಿದ್ರೆ ಕಣ್ಮುಂದೆನೆ ಬರ್ತೀರಲ್ರಿ ನೀವು. ಯಾಕ್ರಿ ಆಗ್ತಾ ಇದೀರಾ? ನಮ್ ಕಷ್ಟ ಏನ್ ಅರ್ಥ ಆಗುತ್ತೆ ಹೇಳಿ? ಕಾಸು ತಗೊಳ್ಳಿ ರೀ. ಅವುಗಳೇನ ಕಿಸಿತಾವೆ. ನೀವು ನಾನು ಮಾತಾಡೋದು ಕೇಳಿಸ್ಕೊಂಡಿರ್ತಾನೆ. ಲಾಸ್ಟ್ ಟೈಮ್ ಸಿಕ್ಕಿದಾಗ ಹೆಸರೇನೋ ಗೊತ್ತಾಯ್ತು. ಅಟ್ಲೀಸ್ಟ್ ಇವಾಗ ಮನೆ ಟೆಲಿಫೋನ್ ನಂಬರು, ಅಡ್ರೆಸ್ಸು ಏನಾದ್ರು ಒಂದು ಸತ್ಯ ಹೇಳ್ರಿ ಪ್ಲೀಸ್. ಕೇಳಿದ ತಕ್ಷಣ ಎಲ್ಲ ನಿಜನೂ ಹೇಳ್ಬೇಕು ಅಂತ ಏನ್ ರೂಲ್ಸಾ? ರೂಲ್ಸ್ ಯಾಕಂದ್ರೆ ಖಂಡಿತವಾಗ್ಲೂ ರೂಲ್ಸೇ ರೀ. ಒಂದ್ ಸ್ವಲ್ಪ ನಿಲ್ರಿ. ನೀವ್ ಕೇಳಿದೆ ನಾನೆಲ್ಲ ಹೇಳಿದೆ ತಾನೆ. ಹೆಸರು ಪಾರ್ಥ, ಊರು ಹುಬ್ಳಿ ಅಂತ. ಹಾಗೆ ನೀವು ಹೇಳ್ಬೇಕು ತಾನೆ. ಹೇಳಿ ಹೇಳಿ. ನೀವು ಬಾಯ್ಸ್ ನೋಡಿದ ತಕ್ಷಣ ಎಲ್ಲ ನಿಜನೂ ಹಾಗೇನೆ. ಹೇಳ್ಬಿಡ್ತೀರಾ. ನಾವು ಹೇಳ್ಬೇಕು ಅಂತ ಏನಿದೆ? ಆಟೋ ಒಂದ್ ಕಡೆ ನಿಲ್ಲಲ್ಲ ಅಂತಾಳಲ್ಲ ಅವಳು. ಕಡನೆ ರೀ. ಅದೇನ್ರಿ ನಾನು ನಂಗೆ ಓಡಿಸ್ತಾನೆ ಇರ್ತಿಲ್ರಿ. ನೀವು ಏನಾರು ಹೇಳಿ ಯಾವಾಗ ಸಿಗ್ತೀರಾ ಏನು ಅಂತ. ನಿಮಗ್ ತುಂಬಾ ಧೈರ್ಯ ಜಾಸ್ತಿ. ಧೈರ್ಯನೇ. ತಿರುಗ್ ನೋಡಿದ ತಕ್ಷಣ ಹಿಂದೆ ಬಂದ್ಬಿಟ್ರಿ. ಏನೀಗ? ಗ್ಯಾರಂಟಿ ವದೆ ತಿಂತೀರಾ? ಕರೆಕ್ಟ್. ಹುಬ್ಳಿಯಿಂದ ಇಲ್ಲಿಗೆ ನಾನು ಒದೆ ತಿನ್ನಕ್ಕೇನೆ ಬಂದಿರೋದು. ಆ ವಿಷಯ ಬಿಡಿ ಈಗ. ಅಯ್ಯ, ಏನಾರು ಹೇಳಿಪ್ಪ, ಯಾವಾಗ ಸಿಗ್ತೀರಾ ಏನು ಅಂತ. ಇಲ್ಲೇ ಇರ್ತೀವಲ್ವಾ, ಅದೃಷ್ಟ ಇದ್ರೆ ಮೀಟ್ ಮಾಡೋಣ. ನೀನ್ ನಡೀಪ. ನಕರ ತೋರಿಸ್ತಾರೋ ತಲೆಯಲ್ಲಿ ಏನಿಲ್ವೋ.